ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ಇನ್ನೇನು ಕೆಲವೇ ದಿನಗಳಲ್ಲಿ ನವೋದಯ ಪ್ರವೇಶ ಪರೀಕ್ಷೆಗೆ ಅರ್ಜಿಗಳನ್ನು ಕರೆಯಲಿದ್ದಾರೆ. ಅದಕ್ಕೋಸ್ಕರ ತಮಗೆ ಇಲ್ಲಿ ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನು ಯಾವ ರೀತಿಯಾಗಿ ಸಾಲ್ವ್ ಮಾಡಬೇಕು ಅನ್ನೋದನ್ನು ತಮಗೆ ತಿಳಿಸಿಕೊಡ್ತಾ ಹೋಗ್ತೀನಿ. ಈಗಾಗಲೇ ನಾನು 2 ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೇನೆ. ಅದು ಮಾದರಿ 1ಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳಾಗಿರುತ್ತವೆ. ಇದು ಕೂಡ ಮುಂದುವರಿದ ಭಾಗ, ಅದು ಮಾದರಿ 1ಕ್ಕೆ ಸಂಬಂಧಿಸಿದಂಥ ಪ್ರಶ್ನೆಗಳಾಗಿರ್ತವೆ. ಹಾಗಾದರೆ ಇಲ್ಲಿ ಯಾವ ರೀತಿಯಾಗಿ ನಾವು ನವೋದಯ ಎಕ್ಸಾಮನ್ನು ಫೇಸ್ ಮಾಡಬೇಕು ಮತ್ತು ಕ್ವಶನ್ಸ್ಗಳು ಯಾವ ರೀತಿ ಬರ್ತಾವಂತ ನೋಡ್ತಾ ಹೋಗೋದಾದರೆ, ಇಲ್ಲಿ ನೋಡ್ಬೋದು ಮಾದರಿ 1 ಅಂದರೆ ಏನು ಅಂದರೆ ಗುಂಪಿಗೆ ಸೇರದ ಪದ ಅಥವಾ ಗುಂಪಿಗೆ ಸೇರದ ಚಿತ್ರ ಅಂತ ಅನ್ಕೋಬೇಕು ತಾವು. ಅಥವಾ ಇಲ್ಲಿ ಗುಂಪಿಗೆ ಸೇರದ ಪದಗಳು ಕೂಡ ಕೆಲವು ಸಾರಿ ಬಂದಿರ್ತಾವು. ಇಲ್ಲಿ ಏನು 4 ಚಿತ್ರಗಳಲ್ಲಿ 3 ಚಿತ್ರಗಳು ಯಾವುದೋ ಒಂದು ರೀತಿಯಿಂದ ಸಹ ಸಂಬಂಧವನ್ನು ಹೊಂದಿರ್ತಾವೆ, ಕೋರಿಲೇಟಿವ್ ಆಗಿರ್ತಾವೆ. ಒಂದು ಚಿತ್ರ ಮಾತ್ರ ಬೇರೆ ಇರುತ್ತೆ. ಅದನ್ನು ನಾವು ಆಯ್ಕೆ ಮಾಡಬೇಕಾಗುತ್ತೆ ಯಾವುದಂತ ನೋಡ್ಬೋದು. ಇಲ್ಲಿ ತ್ರಿಭುಜದ ಚಿತ್ರಗಳನ್ನು ಕೊಡಲಾಗಿರ್ತದೆ. ನೋಡ್ಬೋದು ಇಲ್ಲಿ ಎಲ್ಲವೂ ಕೂಡ ಏರೋ ಮಾರ್ಕ್ ಇದಾವಲ್ಲ, ನಡುವೆ ಬಂದಿದ್ದಾವೆ. ಇಲ್ಲಿ ನೋಡ್ಬೋದು ಇಲ್ಲಿ ಬೇರೆ ಕಡೆ ಬಂದಿದೆ ನೋಡಿ, ಹಾಗಾಗಿ ಇಲ್ಲಿ ಎ ಆಪ್ಷನ್ ಆಗುತ್ತದೆ. ಇಲ್ಲಿ ನೋಡ್ಬೋದು ಬಿ ಅಕ್ಷರ ಇದೆಯಲ್ಲ, ಇಲ್ಲಿ ಒಂದೊಂದು ಗೆರೆ ಬಂದಾವೆ. ಇಲ್ಲಿ ನೋಡ್ಬೋದು ಇಲ್ಲಿ ಡಿ ಆಪ್ಷನ್ಲಿ 2 ಗೆರೆ ಬಂದ ನೋಡ್ರಿ, ಸೊ ಇಲ್ಲಿ ಡಿ ಆಪ್ಷನ್ ಆಗುತ್ತದೆ. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡ್ರಿ, ಇಲ್ಲಿ ಎಲ್ಲವೂ ಕೂಡ ಸಮನಾದ ಭಾಗಗಳಿದಾವೆ. ಇಲ್ಲಿ ನೋಡ್ಬೋದು ಇಲ್ಲಿ ಎಲ್ಲವೂ ಕೂಡ ಹೆಚ್ಚಿನ ಭಾಗಗಳದು, ಇಲ್ಲಿ ಕಡಿಮೆ ಭಾಗಗಳು ಬಂದಿದ್ದಾವೆ, ಸೊ ಇಲ್ಲಿ ಎ ಆಗುತ್ತದೆ. ಈ ಸಮಸ್ಯಾ ಚಿತ್ರವನ್ನು ನೋಡಿ, ಇಲ್ಲಿ ತ್ರಿಭುಜ ವೃತ್ತ ಚೌಕ ಇದೆ, ಇಲ್ಲಿ ಚೌಕ ವೃತ್ತ ತ್ರಿಭುಜ ಇದೆ. ಇಲ್ಲಿ ನೋಡ್ಬೋದು ಡಿ ಆಪ್ಷನಲ್ಲಿ 2 ಚೌಕ 1 ವೃತ್ತ ಬಂದಿದೆ, ಸೊ ಇಲ್ಲಿ ಡಿ ಆನ್ಸರ್ ಆಗುತ್ತೆ. ಇಲ್ಲಿ 2 ಸಮಭಾಗ, ಇಲ್ಲಿ 2 ಸಮಭಾಗ, ಇಲ್ಲಿ 2 ಸಮಭಾಗ ಇದೆ. ಇಲ್ಲಿ ನೋಡ್ಬೋದು ತಾವು ಕೂಡ ಇಲ್ಲಿ ಎ ಬಿ ಸಿ ಡಿ ಆಪ್ಷನ್ಸ್ಗಳಲ್ಲಿ ಎಲ್ಲವೂ ಕೂಡ ಸಮ ಇದಾವೆ. ಯಾವುದು ಅಂದರೆ ಎ ಮತ್ತು ಬಿ ಮತ್ತು ಡಿ ಸಮಭಾಗಗಳಾಗಿ ಡಿವೈಡ್ ಆಗಿದಾವೆ. ಇಲ್ಲಿ ಮಾತ್ರ ಆಗಿಲ್ಲ, ಸೊ ಸಿ ಆನ್ಸರ್ ಆಗುತ್ತದೆ. ಇಲ್ಲಿ 2 ತ್ರಿಭುಜ, 2 ಚೌಕ, ಇಲ್ಲಿ 2 ಪಂಚಭುಜಾಕೃತಿ ಇದಾವೆ. ಇಲ್ಲಿ ಮಾತ್ರ ಒಂದು ಚೌಕ, ಒಂದು ಪಂಚಭುಜಾಕೃತಿ ಇದೆ, ಸೊ ಇಲ್ಲಿ ಸಿ ಆನ್ಸರ್ ಆಗುತ್ತದೆ. ಇಲ್ಲಿ ನೋಡ್ಬೋದು ತಾವು ಇಲ್ಲಿ ಏನು ಕೋನದ ಚಿತ್ರವನ್ನು ಕೊಡಲಾಗಿರ್ತದೆ. ಇಲ್ಲಿ 2 ಪಾಯಿಂಟ್ಗಳಿದಾವೆ. ಇಲ್ಲಿ ನೋಡ್ಬೋದು ಈ 4 ಚಿತ್ರಗಳಲ್ಲಿ ಇಲ್ಲಿ ಬಿ ಸಿ ಡಿಗಳು ಸಮನಾಗಿದಾವೆ. ಇಲ್ಲಿ ಎ ಮಾತ್ರ ಇಲ್ಲಿ ಡಿಫ್ರೆಂಟ್ ಆಗಿದೆ, ಸೊ ಇಲ್ಲಿ ಎ ಆಪ್ಷನ್ ಆಗುತ್ತದೆ. ಇಲ್ಲಿ ಮುಂದಿನ ಪ್ರಶ್ನೆ ನೋಡ್ಬೋದು. ಇಲ್ಲಿ ಕೊಟ್ಟಿರುವಂತಹ ಸಮಸ್ಯಾ ಚಿತ್ರಗಳಲ್ಲಿ ಇಲ್ಲಿ ಏನು ಒಂದು ರೇಖೆಯನ್ನು ಕೊಡಲಾಗಿರ್ತದೆ. ಇಲ್ಲಿ ನೋಡ್ಬೋದು ಇಲ್ಲಿ 2 ಸಣ್ಣ ವೃತ್ತಗಳು ಬಂದಿದ್ದಾವೆ. ಇಲ್ಲಿ ಎ ಮತ್ತು ಬಿ ಮತ್ತು ಡಿ ಯಲ್ಲಿ, ಆದರೆ ಸಿ ಆಪ್ಷನಲ್ಲಿ ಆಗಿಲ್ಲ, ಸೊ ಸಿ ಆಗುತ್ತದೆ. ಇಲ್ಲಿ ಒಂದು ಸಮಸ್ಯಾ ಚಿತ್ರ ಇದೆ. ಈ ಸಮಸ್ಯಾ ಚಿತ್ರದಲ್ಲಿ ಇಲ್ಲಿ ಡಿ ಮತ್ತು ಸಿ ಹಾಗೂ ಎ ಒಂದು ರೀತಿಯಿಂದ ಸಹ ಸಂಬಂಧ ಹೊಂದಿದ್ದಾವೆ. ಇಲ್ಲಿ ಮಾತ್ರ ಸ್ವಲ್ಪ ಡಿಫರೆಂಟ್ ಆಗಿದೆ, ಸೊ ಇಲ್ಲಿ ಬಿ ಆಪ್ಷನ್ ಆಗುತ್ತದೆ. ನಾನು ಆಗಲೇ ಹೇಳಿದಾಗೆ ಇದು ಗುಂಪಿಗೆ ಸೇರದೇ ಇರುವಂತಹ ಮತ್ತು 4 ಸಮಸ್ಯಾ ಚಿತ್ರಗಳಲ್ಲಿ ಒಂದನ್ನು ನೀವು ಅಲ್ಲಿ ಆ ಚಿತ್ರಗಳ ಸಾಲಿನಿಂದ ಒಂದು ತೆಗಿಬೇಕಾಗುತ್ತೆ. ಅದರ ಒಂದು ಆಪ್ಷನನ್ನು OMR ನಲ್ಲಿ ಶೇಡಿಂಗ್ ಮಾಡಬೇಕು. ಇಲ್ಲಿ ನೋಡಿರಿ, ಇಲ್ಲಿ ಎ ಆಗಿರ್ಬೋದು, ಅದರೊಂದಿಗೆ ಬಿ ಸಿಗಳು ಸಹ ಸಂಬಂಧ ಹೊಂದಿದ್ದಾವೆ. ಎಲ್ಲವೂ ಕೂಡ ತ್ರಿಭುಜಗಳಿದಾವೆ. ಇಲ್ಲಿ ಒಳಗಡೆ ಚೌಕ ಇದೆ, ಸೊ ಇಲ್ಲಿ ಡಿ ಆಗುತ್ತದೆ. ಇನ್ನು ಮುಂದಿನ ಪ್ರಶ್ನೆ, ಇಲ್ಲಿ ಒಂದು ಗೆರೆ ಇದೆ ಅಥವಾ ಒಂದು ರೇಖೆ. ಇಲ್ಲಿ 3, ಇಲ್ಲಿ 4, ಇಲ್ಲಿ ನೋಡ್ತಾ ಹೋಗಿ ಇಲ್ಲಿ 5 ಇದಾವೆ. ಸೊ ಇಲ್ಲಿ 1, ಇಲ್ಲಿ 3, ಇಲ್ಲಿ 5 ಇವು ಬೆಸ ಆಗ್ತಾವೆ. ಸೊ ಇಲ್ಲಿ ಸಮ ಸಂಖ್ಯೆ ಇರೋದ್ರಿಂದ ಇಲ್ಲಿ ಸಿ ಆಪ್ಷನ್ ಆಗುತ್ತದೆ. ಇಲ್ಲಿ ಏರೋ ಮಾರ್ಕನ್ನು ಕೊಡಲಾಗಿರ್ತದೆ ಒಂದು ಚೌಕಾಕೃತಿಯಲ್ಲಿ. ಇಲ್ಲಿ ಎ ಮತ್ತು ಸಿ ಮತ್ತು ಡಿಗಳು ಸೇಮ್ ಇದಾವೆ. ಇಲ್ಲಿ ಬಿ ಆಪ್ಷನ್ ಮಾತ್ರ ಬೇರೆ ಇದೆ, ನೋಡ್ಬೋದು ಇಲ್ಲಿ ಏರೋ ಮಾರ್ಕ್. ಇನ್ನು ಮುಂದಿನ ಪ್ರಶ್ನೆ ನೋಡ್ಬೋದು, ಒಂದು ವೃತ್ತವನ್ನು ಸಮಭಾಗಗಳ ಮಾಡಲಾಗಿರ್ತದೆ. ಅದೇ ರೀತಿಯಾಗಿ ಇಲ್ಲಿ ಶೇಡಿಂಗ್ ಮಾಡಲಾಗಿದೆ. ಇಲ್ಲಿ ಬಿ ಮತ್ತು ಸಿ ಹಾಗೂ ಡಿಗಳು ಸೇಮ್ ಇದಾವೆ. ಇಲ್ಲಿ ಮಾತ್ರ ಡಿಫ್ರೆಂಟ್ ಇದೆ, ಸೊ ಇಲ್ಲಿ ಎ ಆಪ್ಷನ್ ಆಗುತ್ತದೆ. ಇಲ್ಲಿ 2 ಇಂಟು 2 ವೃತ್ತ ಕೊಟ್ಟಿದ್ದಾರೆ. ಇಲ್ಲಿ 3ಕ್ಕೆ 3, ಇಲ್ಲಿ 4ಕ್ಕೆ 3 ಬಂದಿದ್ದಾವೆ. ಇಲ್ಲಿ 4ಕ್ಕೆ 4 ಇದಾವೆ, ಸೊ ಇಲ್ಲಿ ಸಿ ಆಪ್ಷನ್ ಆಗುತ್ತದೆ. ಇನ್ನು ಮುಂದಿನ ಪ್ರಶ್ನೆ ನೋಡ್ಬೋದು ತಾವಿಲ್ಲಿ. ಇಲ್ಲಿ ಕೊಟ್ಟಿರುವಂಥ ಸಮಸ್ಯಾ ಚಿತ್ರಗಳು ಇಲ್ಲಿ ದಿಕ್ಕು ಚೇಂಜ್ ಆದರೂ ಕೂಡ ಒಂದೇ ರೀತಿಯಾಗಿದ್ದಾವೆ. ಬಟ್ ಇಲ್ಲಿ ಸಿ ಆಪ್ಷನ್ ಇದೆಯಲ್ಲ, ಇದು ಚೇಂಜ್ ಇದೆ ನೋಡಿ. ಇನ್ನು ಇಲ್ಲಿ ನೋಡ್ತಾ ಹೋಗಿ ಇಲ್ಲಿ ಎ ಆಪ್ಷನ್ನು ಮತ್ತು ಸಿ ಡಿಗಳು ಇಲ್ಲಿ ದಿಕ್ಕುಗಳು ಬದಲಾವಣೆ ಆಗಿದ್ರು ಕೂಡ ಇಲ್ಲಿ ಶೇಡಿಂಗನ್ನು ಮಾಡಲಾಗಿದೆ. ಇಲ್ಲಿ ಈ ಚಿತ್ರದಲ್ಲಿ ಶೇಡಿಂಗ್ ಇಲ್ಲ, ಸೊ ಇಲ್ಲಿ ಬಿ ಆಗುತ್ತದೆ. ಇನ್ನು ಇಲ್ಲಿ ಕೊಟ್ಟಿರುವಂತಹ ಸಮಸ್ಯೆ ಚಿತ್ರಗಳು ನೋಡ್ತಾ ಹೋಗಿ ಇಲ್ಲಿ ದಿಕ್ಕಿದೆಯಲ್ಲ, ಇದು ಯಾವುದು ಎ ಮತ್ತು ಸಿ ಹಾಗೂ ಡಿ ಸೇಮ್ ಇದಾವೆ. ಬಿ ಮಾತ್ರ ಇಲ್ಲಿ ಮೇಲ್ಗಡೆ ಬಂದೈತೆ ನೋಡ್ರಿ, ಹಾಗಾಗಿ ಬಿ ಆಗುತ್ತದೆ. ಇಲ್ಲಿರುವಂಥ ಒಂದು ಸಮಸ್ಯಾ ಚಿತ್ರದಲ್ಲಿ ಇಲ್ಲಿ ನೋಡ್ಬೋದು ಇಲ್ಲಿ ಬಿ ಮತ್ತು ಸಿ ಹಾಗೂ ಡಿಗಳಿದಾವಲ್ಲ, ಅದ್ರಲ್ಲಿ ನೋಡ್ತಾ ಹೋಗಿ ಇಲ್ಲಿ 1 ಪಾಯಿಂಟ್ ಇದಾವೆ, ಇಲ್ಲಿ 2 ಇದಾವೆ, ಇಲ್ಲಿ 2, ಇಲ್ಲಿ 2 ಇದಾವೆ, ಸೊ ಹಾಗಾಗಿ ಇಲ್ಲಿ ಎ ಆಗುತ್ತದೆ. ಇಲ್ಲಿ ಕೊಟ್ಟಿರುವಂಥ ಒಂದು ಸಮಸ್ಯಾ ಚಿತ್ರಗಳಲ್ಲಿ ಬಿ ಸಿ ಡಿಗಳು ದಿಕ್ಕುಗಳು ಬದಲಾವಣೆ ಆಗಿದ್ದು ಕೂಡ, ಆದರೆ ಅವುಗಳ ಆಕೃತಿ ಸೇಮ್ ಇದೆ. ಇಲ್ಲಿ ಮಾತ್ರ ಆಕೃತಿ ಬೇರೆ ಇದೆ, ಸೊ ಇಲ್ಲಿ ಎ ಆಗುತ್ತದೆ. ಇಲ್ಲಿ ನೋಡ್ತಾ ಹೋಗಿ ಈ ಸಮಸ್ಯಾ ಚಿತ್ರದಲ್ಲಿ ಇಲ್ಲಿ ಕೊಟ್ಟಿರುವಂತಹ ಒಂದು ರೇಖೆಗಳನ್ನು ನೋಡಿ. ಇಲ್ಲಿ ಎ ಮತ್ತು ಬಿ ಹಾಗೂ ಸಿ ಇದಾವಲ್ಲ, ಇವು 3 ಕೂಡ ನೋಡ್ತಾ ಹೋಗಿ ಸೇಮ್ ಇದಾವೆ. ಆದರೆ ಇಲ್ಲಿ ಮಾತ್ರ ನೋಡ್ಬೋದು ಇಲ್ಲಿ ಕೊಟ್ಟಿರುವಂಥ ರೇಖೆಯನ್ನು ನೋಡಿ, ಎ ಮತ್ತು ಬಿ ಮತ್ತು ಸಿ
ಇವುಗಳು ಸೇಮ್ ಆಗಿದಾವೆ, ಆದರೆ ದಿಕ್ಕು ಬದಲಾವಣೆ ಆಗಿರಬಹುದು. ಆದರೆ ಡಿ ಇದೆಯಲ್ಲ ಅದು ಚೇಂಜ್ ಇದೆ. ಸೊ ಇಲ್ಲಿ ಡಿ ಆಪ್ಷನ್ ಆಗುತ್ತದೆ.